ಹಾಯ್ ಫ್ರೆಂಡ್ಸ್, ನಾನು ಇಲ್ಲಿದ್ದೀನಿ ಗೊತ್ತಾ. ಈವ್ನಿಂಗ್ ಟೈಮ್ ಇದು ಒಂದು 4:35 ಆಗಿದೆ. ಬೈಂದೂರು ಅಂಡರ್ ಪಾಸಲ್ಲಿ ಇದ್ದೀನಿ ನೋಡಿ. ನಮ್ಮ ಗಾಡಿ ಬರ್ತಾ ಇದೆ. ಹಸ್ಬೆಂಡು ಶಿಫ್ಟಿಂಗಿಗೆ ಹೋಗ್ಲಿಕ್ಕಿದೆ ಅಂತ ಹೇಳಿದರು. ಸೊ ನಾನು ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ. ಅವರು ಮಕ್ಕಳನ್ನು ಕರ್ಕೊಂಡು ಬಂದರು ನೋಡಿ. ಮಕ್ಕಳು ತುಂಬ ಹ್ಯಾಪಿಯಲ್ಲಿದ್ದಾರೆ. ಯಾಕಂದರೆ ನಾಳೆ ಅವರಿಗೆ ಎಕ್ಸಾಮ್ ಸ್ಟಾರ್ಟು. ಇವತ್ತು ಫುಲ್ ಕೂತು ಸ್ಟಡಿ ಮಾಡಿದ್ದಾರೆ. ಅವ್ರು ಸ್ಟಡಿ ಮಾಡಿದರೆ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳಿದ್ವಿ. ಅದಕ್ಕೋಸ್ಕರ ನೋಡಿ ಅವರು ಫುಲ್ ಸ್ಟಡಿ ಮಾಡಿ ರೆಡಿಯಾಗಿ ಬಂದಿದ್ದಾರೆ. ಹಸ್ಬೆಂಡ್ ಗಾಡಿ ಓಡಿಸ್ಬೇಕಾದ್ರೆ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಏನು ಒಬ್ಸರ್ವ್ ಮಾಡಲ್ಲ. ಅವರು ಗಾಡಿ ಓಡಿಸೋದ್ರಲ್ಲೇ ಗಮನ ಇಟ್ಕೊಂಡಿರ್ತಾರೆ. ಹಾಗೆ ಇರಬೇಕಲ್ಲ ಫ್ರೆಂಡ್ಸ್. ಸೊ ಕೇರ್ಫುಲ್ಲಾಗಿ ಹೋಗಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ನೋಡಿ ನಮ್ಮ ಬೈಂದೂರಿಂದ ಮುಂದೆ ಹೋಗುವಂಥ ವ್ಯೂಸ್ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ವ್ಯೂ ಅನ್ನೋದು. ಸೊ ಆ ಕಾಣಿಸ್ತಿರೋ ಬಿಲ್ಡಿಂಗ್ ನಮ್ಮ ಬೈಂದೂರು ಫ್ರೆಂಡ್ಸ್. ಇದು ಭಟ್ಕಳ. ಆ್ಯಕ್ಚುಲಿ ನಾನು ಯಾವಾಗ ನೋಡಿದರೂ ತುಂಬ ರಶ್ ಇರುವಂಥ ಸಿಟಿ ಆಯಿತಾ. ಬಟ್ ಇವತ್ತು ತುಂಬ ಕಡಿಮೆ ಗಾಡಿಗಳು ಓಡಾಡ್ತಿತ್ತು. ಅದಕ್ಕೆ ಅದನ್ನು ಕೂಡ ಶೂಟ್ ಮಾಡಿದೆ. ಹಾಗೆ ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ಹಿಂದುಗಡೆಯಿಂದ ತುಂಬ ಸೌಂಡು. ನಾನೇ ನೆನೆಸ್ಕೊಂಡೆ ಯಾವುದೋ ಟೆಂಪಲಲ್ಲಿ ಪೂಜೆದೇನೋ ಸಾಂಗ್ ಅಂತ. ಬಟ್ ಈ ಗಾಡಿಯಲ್ಲಿ ಹಾಕಿದ್ದ DJ ನಮಗೆ ಅಷ್ಟು ಕ್ಲಿಯರಾಗಿ ಕೇಳಿಸ್ತಿತ್ತು. ಅದಕ್ಕೆ ಅದನ್ನು ಒಂದು ಸಲ ನೋಡೋಣ ಅಂತ ಹಾಗೆ ಸುಮ್ಮನೆ ಆ ಗಾಡಿ ಕೂಡ ಒಂದು ಶೂಟ್ ಮಾಡಿಕೊಂಡೆ. ಹಾಗೆ ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ನೋಡಿ, ಅಲ್ಲಿ ಲೈಕ್ ಬ್ರಿಡ್ಜ್ ಹತ್ರ ಎಲ್ಲ ಮೀನು ಹಿಡಿತಾಯಿದ್ರು. ಹಾಗೆ ಇಲ್ಲಿ ಒಂದು ಸಂತೆ ಆಗ್ತಾಯಿತ್ತು. ಅದನ್ನೆಲ್ಲ ನೋಡಿಕೊಂಡು ಫೈನಲಿ ನಾವೇನು ಮಾಡಿದ್ವಿ, ಸ್ಪಾಟಿಗೆ ರೀಚ್ ಆದ್ವಿ. ಮಕ್ಕಳು ಗಾಡಿಯಿಂದ ಹೇಳಿದ್ರು, ತುಂಬ ಖುಷಿಯಾಯಿತು. ಸೊ ಅವರಿಗೆ ತುಂಬ ಹೀಗೆ ಗ್ರೀನ್ ಏರಿಯಾ ನೋಡಿದವಾಗ ಆಟ ಆಡಬೇಕಂತೆಲ್ಲ ಅನಿಸ್ತಿದೆ. ಮಗ ಅಂತೂ ಈ ಸೈಟಿಗೆ ಬಂದೇ ಇರಲಿಲ್ಲ. ನಾನು ಮತ್ತು ನನಗೂ ಖುಷಿ ಆಯಿತು. ಹಾಗೆ ನಾನು 2-3 ಫೋಟೋ ಎಲ್ಲ ತೊಗೊಂಡೆ. ಹಾಗೆ ಫೋಟೋ ತೊಗೊಳ್ತಿರ್ಬೇಕಾದ್ರೆ ಆ ಗಿಡದಲ್ಲಿ ನೋಡಿ ಫ್ರೆಂಡ್ಸ್ ಏನೋ ಕಾಯಿ ಕಾಣಿಸ್ತು. ಏನು ಕಾಯಿ ಅಂತ ನನಗೂ ಗೊತ್ತಿಲ್ಲ. ನಾನು ಹಾಗೆ ಸುಮ್ಮನೆ ಅದನ್ನು ಕೇಳ್ತಾ ಇದ್ದೀನಿ. ಯಾಕಂದರೆ ಒಂಥರ ವೆರೈಟಿ ಇತ್ತು ಕಾಯಿ. ಇದು ತಿನ್ನೋಕ್ಕಾಗತ್ತಾ, ಏನು ಇದು ಪಾಯ್ಸನ್ ಇದೆ ಇದರಲ್ಲಿ, ಏನೇನೋ ಗೊತ್ತಿಲ್ಲ. ಬಟ್ ಹಣ್ಣಾಗತ್ತಾ, ಇದು ಓಪನ್ ಮಾಡೋಕ್ಕಾಗತ್ತಾ ಅಂತೆಲ್ಲ ಟ್ರೈ ಮಾಡಿದೆ. ಆಗಲಿಲ್ಲ. ನಾನು ತೆಗಿಯೋದು ನೋಡಿದ ತಕ್ಷಣ ಇವಳಿಗೂ ಏನು ಅನಿಸ್ತು, ಕಾಯಿ ಕೀಳಬೇಕಂತ ಅನಿಸ್ತು. ನೋಡಿ ಫುಲ್ ಕಾಯಿನ ಕೀಳ್ತಾ ಇದ್ದಾಳೆ ಅವಳು. ಇದು ಏನಕ್ಕೆ ಕೇಳ್ತಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ. ನಾನು ಕೇಳಿದರೆ ಏನಕ್ಕೂ ಆನ್ಸರ್ ಮಾಡಿಲ್ಲ, ಸುಮ್ಮನೆ ಕಿತ್ತು ನೋಡಿ ಈ ಥರ ಹಿಡ್ಕೊಂಡು ಈಗೇನು ಹೇಳಿದ್ಲು ಗೊತ್ತಾ, ನಾನು ಇದ್ರಲ್ಲಿ ಆಟ ಆಡ್ತೀನಿ ಅಂತ. ನೋಡಿ ಹಿಂಗೆ ಆರಿಸ್ಕೊಂಡು ಮೈಮೇಲೆ ಬಿದ್ದರೆ ನೋವಾಗ್ತಿತ್ತೇನೋ. ಬಟ್ ಏನೋ ಪುಣ್ಯಕ್ಕೆ ಮೈಮೇಲೆ ಬೀಳಲಿಲ್ಲ ನೋಡಿ. ಆವಾಗ ಅವನಿಗೂ ಇಂಟ್ರೆಸ್ಟ್ ಬಂತು. ಅವನು ಕೂಡ ಹೆಕ್ಕೊಳ್ತಾ ಇದ್ದಾನೆ. ಕೆಳಗಡೆ ಬಿದ್ದಿದ್ದಾನೆಲ್ಲ ಕೈಯಲ್ಲಿ ಹೆಕ್ಕಿ ತೆಗಿತಾ ಇದ್ದಾನೆ. ತೆಗೆದು ಇವಳು ಹಿಂಗೆ ಹಿಡ್ಕೊಂಡಿದ್ದಾಳೆ. ನನಗಂತೂ ಪಕ್ಕಾ ಗೊತ್ತು ಏನಾದರೂ ಕಿತಾಪತಿಗಂತ. ನೋಡಿ ಕಿತಾಪತಿ ಮಾಡೇ ಬಿಟ್ಲು. ಅವನಿಗೆ ಆ ಕಾಯಲ್ಲಿ ಹೊಡಿತಾ ಇದ್ದಾಳೆ. ಸೊ ಅವನು ಕೂಡ ಅದನ್ನು ಎತ್ಕೊಂಡು ಅವಳಿಗೆ ಹೊಡೆಯೋಕೆ ಓಡ್ತಾ ಇದ್ದಾನೆ. ಯಾಕಂದರೆ ಸ್ಪೇಸ್ ಚೆನ್ನಾಗಿತ್ತು, ಆಟ ಆಡೋಕೆ ಒಳ್ಳೆ ಆಗ್ತಿತ್ತು. ಜಾರಿ ಬಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದರೆ ಏನೋ ಪುಣ್ಯಕ್ಕೆ ಜಾರಿ ಬಿಡಲಿಲ್ಲ. ಅಷ್ಟರಲ್ಲಿ ನಮ್ಮ ಹುಡುಗ ಏನು ಮಾಡಿದ್ದಾನೆ, ಬಂದು ಗಾಡಿ ಶಿಫ್ಟಿಂಗ್ ಮಾಡ್ತಾ ಇದ್ದಾನೆ ನೋಡಿ. ಅವ್ನು ಬಂದಾಯಿತು. ನಾವು ಇದನ್ನು ಯಾವುದನ್ನು ಒಬ್ಸರ್ವ್ ಮಾಡಿಲ್ಲ. ಯಾಕಂದರೆ ನಾವು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಇವನಿಗೆ ಬೇರೆ ಸೈಟ್ ಇದೆ, ನಾವು ಆ ಸೈಟಿಗೆ ತೊಗೊಂಡೋಗಿ ಇದನ್ನು ಶಿಫ್ಟ್ ಮಾಡಿ ಕೊಡಬೇಕು ಈ ಗಾಡಿನ. ಅಷ್ಟರಲ್ಲಿ ಶಿಫ್ಟ್ ಮಾಡೋಕ್ಕೆ ಹೋಗೋಷ್ಟರಲ್ಲಿ ಮಗನಿಗೆ ಫ್ರೆಂಡ್ಸ್ ಕಾಲ್ ಮಾಡಿದರು. ಅವರು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಹೋಗೋದಕ್ಕೆ ಫುಲ್ ಇಂಗ್ಲೀಷಲ್ಲೇ ಮಾತಾಡ್ತಾಯಿದ್ರು. ನಾವು ಅದಕ್ಕೆ ನೋಡಿಕೊಂಡು ಮಾತಾಡ್ಕೊಂಡು ನಗಾಡ್ತಾ ಇದ್ವಿ. ಇವನೇನೋ ತಮಾಷೆ ಮಾಡ್ತಾ ಇದ್ದಾನೆ. ಸೊ ಅವ್ನು ವೀಡಿಯೋ ತೆಗಿತೀನಿ ಅಂದ ತಕ್ಷಣ ಮುಖ ಎಲ್ಲ ಮುಚ್ಕೊಂಡು, ಅವಳು ಕೂಡ ಅವನ ಹತ್ರ ಮುಖ ತೋರಿಸ್ಬೇಡ ಅಂತ ಫುಲ್ ಮುಚ್ಕೊಳ್ತಿದ್ದಾನೆ. ಅದೆಲ್ಲ ಮುಗಿಸ್ಕೊಂಡು ಶಿಫ್ಟಿಂಗ್ ಮಾಡಿಕೊಟ್ಟು ಬರ್ತಾ ನಮ್ಮ ಈ ಮಿಷನ್ ಏನು ಮಾಡ್ತಿದ್ವಿ, ಮನೆಗೆ ತೊಗೊಂಡು ಬರ್ತಾಯಿದ್ವಿ. ಈ ಸೈಟು ಮುಗೀತು. ಸೊ ಅದಕ್ಕೆ ಸೈಟಿಂದ ಗಾಡಿನ ಮನೆ ತೊಗೊಂಡು ಬರೋಣ ಅಂತ ಹೋಗಿದ್ದು. ಆ್ಯಕ್ಚುಲಿ ಈ ಗಾಡಿ ಶಿಫ್ಟ್ ಮಾಡಿ ಮನೆ ತರಬೇಕಿತ್ತು, ಪ್ಲಸ್ ಅದನ್ನು ಕೂಡ ಶಿಫ್ಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಹೋಗಿದ್ದು. ಸೊ ನಮ್ಮ ಹುಡುಗ ಶಿಫ್ಟ್ ಮಾಡ್ತಾಯಿದ್ದಾನೆ. ನಿಮ್ಗೆ ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅವ್ನು ಹೇಗೆ ಸಣ್ಣ ಗಾಡಿಯನ್ನು ದೊಡ್ಡ ಟಿಪ್ಪರಲ್ಲಿ ಶಿಫ್ಟ್ ಮಾಡ್ತಾನೆ ಅನ್ನೋದು ತೋರಿಸ್ತೀನಿ ಅಂತ ಹೇಳಿದ್ದೀನಿ ನೋಡಿ. ಈ ಥರ ಅವನು ಶಿಫ್ಟಿಂಗ್ ಮಾಡೋದು. ನನಗೆ ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಮೊನ್ನೆ ಏನು ಮಾಡಿದ್ದೀನಿ, ರ್ಯಾಂಪಲ್ಲಿದ್ದ ಗಾಡಿನ ನಾನು ಶಿಫ್ಟ್ ಮಾಡಿದ್ದು. ಸೊ ಅದಕ್ಕೆ ಕೂಡ ನನಗೆ ಕಮೆಂಟ್ ಬಂತು, ಒಂದು ಇಕ್ವಾಲಿಟಿ ಕಂಪೇರ್ ಮಾಡಿ. ಆದರೆ ಹಿಂದೆ ಒಂದು ವೀಡಿಯೋ ಹಾಕಿದೆ. ಸೊ ಅದನ್ನು ಅಲ್ಲಿಗೆ ಅಡ್ಜಸ್ಟ್ ಮಾಡಿದ್ದು, ಎಡಿಟ್ ಮಾಡಿದ್ದು ಅನ್ನೋ ಥರ ಎಲ್ಲ ಕಮೆಂಟು ಲೈಕ್ ಸಿಗ್ನಲ್ ಎಲ್ಲ ಒಬ್ಬರು ತೋರಿಸಿದ್ರು. ನಾನು ಅವರಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಇಲ್ಲಿ, ಬನ್ನಿ ಬ್ರದರ್, ನಾನು ರ್ಯಾಂಪಲ್ಲಿಟ್ಟು ಶಿಫ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ. ನಾನು ಅದು ಹಸ್ಬೆಂಡಿಗೆ ಹೇಳಿದಾಗ ಹಸ್ಬೆಂಡು ಕೂಡ ನನಗೆ ಹಾಗೆ ಹೇಳಿದರು, ಅವ್ರಿಗೆ ಕಮೆಂಟ್ ಹಾಗೆ ಹಾಕು ಅಂತ. ಸೊ ನಾನು ಕಮೆಂಟಲ್ಲಿ ಏನೂ ಹಾಕೋಕೆ ಹೋಗಲಿಲ್ಲ. ಅದಕ್ಕೆ ನಾನು ಇವಾಗ ಇಲ್ಲಿ ಹೇಳ್ತಾ ಇದ್ದೀನಿ, ಅವರಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಬನ್ನಿ ಬ್ರದರ್, ದಯವಿಟ್ಟು ನೀವು ಎಲ್ಲಿಯವರಾದರೂ ಬನ್ನಿ ನಮ್ಮ ಊರಿಗೆ. ಲೊಕೇಶನ್ ಬೇಕಾದರೆ ನೀವು ನನಗೆ ಮೆಸೇಜ್ ಮಾಡಿ ಕೇಳಿದ್ರೆ ಹೇಳ್ತೀನಿ. ನಾನು ರ್ಯಾಂಪಲ್ಲಿಟ್ಟ ಗಾಡಿ ಬೇಕಾದರೆ ಶಿಫ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ದಯವಿಟ್ಟು ನಾನು ಈ ಥರ ಮಾಡ್ತೀನಿ ಅಂತ ನಾನು ಎಲ್ಲೂ ಸಹ ಹೇಳಲಿಲ್ಲ, ಯಾಕಂದರೆ ನನಗೆ ಆಗಲ್ಲ ಈ ಥರ ಮಾಡೋಕ್ಕೆ. ಸೊ ಹಾಗೆ ಶಿಫ್ಟ್ ಮಾಡಿಕೊಂಡು ಈ ಗಾಡಿ ತೊಗೊಂಡು ಬರೋಷ್ಟ್ರಲ್ಲಿ ನಮ್ಮ ಬೈಕ್ ಕೂಡ ಪಂಚರ್ ಆಗಿತ್ತು. ಮತ್ತು ನಾವೇನು ಮಾಡಿದ್ವಿ, ಪಂಚರ್ ಆಗಿದೆ ಪ್ಲಸ್ ಓಡಿಸ್ಕೊಂಡು ಬರಲಿಕ್ಕೂ ಅವ್ರಿಗೆ ಆಲ್ರೆಡಿ ಟಯರ್ಡ್ ಆಗಿತ್ತಲ್ಲ. ಅದಕ್ಕೋಸ್ಕರ ಪಂಚರೆಲ್ಲ ಹಾಕಿ ಓಡಿಸೋದು ಬೇಡ ಅಂಥೇಳಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಇದನ್ನು ಟಿಪ್ಪರಲ್ಲಿ ಎತ್ತಿಟ್ಕೊಂಡು
ಆರಾಮ್ಸೆ ಗಾಡಿಯಲ್ಲೇ ಬರೋಣ ಅಂತ ಪ್ಲ್ಯಾನ್ ಮಾಡಿ ನೋಡಿ ಇದನ್ನು ಫುಲ್ಲು ಟಿಪ್ಪರಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದಾರೆ. ಸೊ ಹಸ್ಬೆಂಡ್ ಮತ್ತು ನಮ್ಮ ಹುಡುಗ ಸೇರಿಕೊಂಡು ಇದನ್ನು ಬಳ್ಳಿ ಎಲ್ಲ ಹಾಕಿ ಟಿಪ್ಪರಿಗೆ ಎತ್ತಿ ಹಾಗೆ ಇಡ್ತಾರೆ. ಅವನು ಇಟಾಚಿಯಲ್ಲಿ ಲಿಫ್ಟ್ ಮಾಡಿ ಎತ್ತಿ ಇಡ್ತಾನೆ. ಸೊ ಹಾಗೆ ಫ್ರೆಂಡ್ಸ್, ನಾನು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಯಾಕೆ ಕನ್ನಡದಲ್ಲಿ ಮಾಡ್ತೀಯಾ, ಮಲಯಾಳಮಲ್ಲಿ ಮಾಡ್ಬೋದಲ್ಲ, ನಿನ್ನ ಮದರ್ ಟಂಗ್ ಮಲಯಾಳಮ್ ಅಲ್ಲ. ಸೊ ನಾನು ಹೇಳಿದೆ, ಇಲ್ಲ ನನಗೆ ಕನ್ನಡನೇ ಈಸಿ ಆಗುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಯೂಟ್ಯೂಬಲ್ಲಿ ಅದಕ್ಕೆ ನನಗೆ ಫಾಲೋವರ್ಸ್ ಕಡಿಮೆ, ಸಬ್ಸ್ಕ್ರೈಬರ್ಸ್ ಕಡಿಮೆ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಒಂದೇ ನಾನು ತೋರಿಸ್ಕೊಡ್ತೀನಿ ನನ್ನ ಕನ್ನಡ, ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಕನ್ನಡದವರು, ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ, ನನಗೆ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ನೋದು, ನನ್ನ ಸಬ್ಸ್ಕ್ರೈಬರ್ಸನ್ನು ನಿಮಗೆ ನಾನು ಒಂದ್ಸಲ ನಾನು ರಿವ್ಯೂ ಮಾಡ್ತೀನಿ. ನಾನು ಈಗ ಜಸ್ಟ್ ವೀಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ, ಅದಕ್ಕೋಸ್ಕರ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ. ನನಗೆ ಪರಿಚಯ ಇರೋರು ಮಾತ್ರ ಲೈಕ್, ಫಾಲೋ, ಶೇರ್ ಎಲ್ಲ ಮಾಡ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ. ಮುಂದೆ ಅವ್ರಿಗೆ ಕೂಡ, ಇನ್ನು ಉಳಿದವ್ರಿಗೆ ಕೂಡ ಗೊತ್ತಾದಾಗ ಮಾಡೇ ಮಾಡ್ತಾರೆ, ನನಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನನ್ನ ಫ್ರೆಂಡ್ಸಿಗೂ ಕೂಡ ಓಪನ್ ಚಾಲೆಂಜ್ ಮಾಡಿದ್ದೀನಿ. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನಂದು ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಫೈನಲಿ ನೋಡಿ ಗಾಡಿ ಕೂಡ ಶಿಫ್ಟ್ ಮಾಡಿ ಇಟ್ಟಾಯಿತು. ಇನ್ನೀಗ ಮನೆಗೆ ಹೋಗಬೇಕಷ್ಟೇ. ಸಂಜೆ ಆಯಿತು, ಸಿಕ್ಕಾಪಟ್ಟೆ ಸಂಜೆ ಆಯಿತು. ಸೊ ಗಾಡಿಯಲ್ಲಿಂದನೇ ಹಾಗೆ ಅಲ್ಲೇ ಕಟ್ಟಿಡ್ತಾರೆ, ಯಾಕಂದರೆ ಕೆಳಗಡೆ ಬೀಳಬಾರ್ದಲ್ಲ, ತುಂಬ ದೂರ ಇದೆ ನಮಗೆ ಇಲ್ಲಿಂದ ಮನೆಗೆ. ಸೊ ಅದಕ್ಕೋಸ್ಕರ ಅವನಲ್ಲೇ ಹಾಗೆ ಗಾಡಿ ಬಕೆಟಿಗೆ ಕಟ್ಟಿ, ಬಳ್ಳಿಯಿಂದ ಕಟ್ಟಿ ಸೇಫ್ ಮಾಡಿ ಇಡ್ತಾ ಇದ್ದಾನೆ. ಅಂತೂ ರಾತ್ರಿ ಆಗುತ್ತೆ ಮನೆ ಹೋಗೋದಂತ ಗೊತ್ತಿತ್ತು, ಅದಕ್ಕೋಸ್ಕರ ನೋಡಿ ಜಾಗ ಇಲ್ಲ ಅಂತ ಇಲ್ಲಿ ಹತ್ತಿ ಕೂತ್ಕೊಂಡಿದ್ದಾನೆ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.